ರಮಾನಾಥ್ ರೈ ಅವರೇ, ಯು ಆರ್ ದಿ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಆಫ್ ದಿ ಬೆಂಗಳೂರು. ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಜೊತೆಗೆ ನೆಮ್ಮದಿ ಕೂಡ ಅಷ್ಟೇ ಮುಖ್ಯ. ಎಲ್ಲಿ ನೆಮ್ಮದಿ ಇರೋದಿಲ್ಲ, ಅಭಿವೃದ್ಧಿಗೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ, ನೆಲೆ ಇರೋದಿಲ್ಲ. ಅಂಥ ನೆಮ್ಮದಿಯನ್ನು ತರೋದರಲ್ಲಿ ನೀವು, ನಿಮ್ಮ ಪಕ್ಷ ಮತ್ತು ಇಲ್ಲಿ ಜನಪ್ರತಿನಿಧಿ ಆದಂಥ ಸಂಸದರು ಫೇಲ್ ಆಗಿದ್ದಾರೆ ಅಂತ ಹೇಳ್ತೀನಿ. ನಾನು ಫೇಲ್ ಆಗಿದ್ದಾರೆ ಸರ್. ಈಗ ನೋಡಿ, ಒಂದು ವಿಷಯ, ಈಗ ಇದು ಚುನಾವಣೆ, ಲೋಕಸಭಾ ಚುನಾವಣೆ ಅಲ್ಲ, ಇದು ಕೂಡ ಇಶ್ಯೂ ಇದೆ, ಕೂಡ ನಡೀತಾ ಇದೆ. ಲೋಕಸಭಾ ಚುನಾವಣೆ ಹೇಳ್ತೀನಿ ಸರ್. ಲೋಕಸಭಾ ಚುನಾವಣೆ 5 ವರ್ಷ ಒಬ್ಬ ಲೋಕಸಭಾ ಸದಸ್ಯನಾಗಿ ಇವನಿಗೆ ಪರೀಕ್ಷೆ ಇದು. ಅವನು ಏನು ಅವನು 5 ವರ್ಷ ಕೆಲಸ ಮಾಡಿದ್ದಾನೆ ಅದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಓಟ್ ಪಕ್ಷದ ಅಭ್ಯರ್ಥಿಗಳು ಒಂದು ದಿನ ಪರೀಕ್ಷೆ ಬರೆದು ಹೋಗ್ತೀರಾ, 5 ವರ್ಷ ಜನ ಇಲ್ಲಿ ಪರೀಕ್ಷೆ ಎದುರಿಸಬೇಕಾಗತ್ತಲ್ವಾ? ನಾನು ಹೇಳ್ತೀನಿ ಹೋಗಿರ್ತಾರೆ ಸರ್ ಈ ಪರೀಕ್ಷೆ. ಆದರೆ ಲೋಕಸಭಾ ಚುನಾವಣೆಯ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಭಾಳಷ್ಟು ವರ್ಷಗಳ ಆಯಿತು ಕಾಂಗ್ರೆಸ್ ಇಲ್ಲಿ ಪ್ರತಿನಿಧಿ ಇಲ್ಲದೆ. 6 ಬಾರಿ ಇವತ್ತು ಲೋಕಸಭೆಗೆ BJP ಇಲ್ಲಿ ಗೆದ್ದು ಬಂದಿದೆ. ಆ BJP ಗೆದ್ದು ಬಂದಂತಹ ಲೋಕಸಭಾ ಸದಸ್ಯರಾಗಿ ಈ ಭಾಗದಲ್ಲಿ ಅದು NDA ಸರ್ಕಾರ ಇರ್ಬೋದು ಮತ್ತು UPA ಸರ್ಕಾರ ಇರ್ಬೋದು, ಏನು ಮಾಡಿಲ್ಲ. ಈ ಸಂಸದರು ಏನು ಮಾಡಿಲ್ಲ. ನಾನು ಹೇಳ್ತೀನಿ, ನಮ್ಮ ಯಾದವ್ ಶೆಟ್ಟರು ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಶ್ರೀನಿವಾಸ ಮಲ್ಯರು ಕೆಲಸ ಮಾಡಿದ್ದಾರೆ ಅಂತ. ಶ್ರೀನಿವಾಸ ಮಲ್ಯರು ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಲೋಕಸಭಾ ಸದಸ್ಯರು. ಶ್ರೀನಿವಾಸ ಮಲ್ಯ ಲೋಕಸಭಾ ಸದಸ್ಯರು, ಕಾಂಗ್ರೆಸ್ ಲೋಕಸಭಾ ಸದಸ್ಯರು. ಅವರು ಜವಾಹರ್ಲಾಲ್ ನೆಹರು ಕುಟುಂಬದ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ಬಹಳಷ್ಟು ಕೆಲಸ ನಂತರ ದಿವಸಗಳಲ್ಲಿ ಜನಾರ್ದನ್ ಪೂಜಾರಿ ಕೂಡ 4 ಅವಧಿಯಲ್ಲಿ ಇಲ್ಲಿ ಅದೆಷ್ಟೋ ದೊಡ್ಡ ದೊಡ್ಡ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿದ್ರೆ ಅದು ಶ್ರೀನಿವಾಸ ಮಲ್ಯರಿಂದ ಜನಾರ್ದನ್ ಪೂಜಾರಿವರೆಗೆ ಬಹಳಷ್ಟು ಸಾಕಷ್ಟು ಕೆಲಸಗಳು ಕೇಂದ್ರ ಸರ್ಕಾರದಿಂದ ಈ ಜಿಲ್ಲೆಗೆ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ವಿಚಾರ ಇರ್ಬೋದು, ಅದು ಮಂಗಳೂರು ರೈಲ್ವೆ ವಿಚಾರ ಇರ್ಬೋದು, ಅಥವಾ ಇಲ್ಲಿ NMPT ಬಂದಿರತಕ್ಕಂಥದ್ದು ಇರ್ಬೋದು, ಅಥವಾ MRPL ಬಂದಿರತಕ್ಕಂಥದ್ದು ಇರ್ಬೋದು, ಅಥವಾ ಏರ್ಪೋರ್ಟ್ ವಿಸ್ತರಣೆ ವಿಚಾರ ಇರ್ಬೋದು, ಅದು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ವಿಚಾರ ಇರ್ಬೋದು, ಎಲ್ಲ ಅನೇಕ ಇವತ್ತು ಯೂನಿವರ್ಸಿಟಿ ಬಂದಿರತಕ್ಕಂಥ ಅನೇಕ ಯಾವುದೇ ಇಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮವನ್ನು ನೀವು ಪ್ರತ್ಯಕ್ಷವಾಗಿ ಅದನ್ನು ಉಲ್ಲೇಖ ಮಾಡುವಂಥದ್ದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿಯ ಸಂಸದರು ಕಾಂಗ್ರೆಸ್ ಇದ್ದಾಗ ಮಾತ್ರ ಆಗಿದೆ. ಮತ್ತೆ ಯಾವುದೇ ಒಂದೊಂದು ಯೋಜನೆಗಳು ಇಲ್ಲಿ ಆಗಿಲ್ಲ. ಮತ್ತೆ ಇವನು ನಳಿನ್ ಕುಮಾರ್ ಕಟೀಲ್ ಶೂನ್ಯ ಸಾಧನೆ ಮಾಡಿದ್ದಾನೆ. ಏನು ಅವರ ಅನುದಾನವನ್ನು ಖರ್ಚು ಮಾಡಿದ್ದು ದೊಡ್ಡ ಸಾಧನೆ ಅಲ್ಲ. ಅವನಿಗೆ ಜಿಲ್ಲಾಧಿಕಾರಿಗೆ ಬರ್ತಕ್ಕಂಥ ಅನುದಾನದ ಹಣವನ್ನು ಖರ್ಚು ಮಾಡೋ ಹೆಚ್ಚುವರಿಯಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನಿಲ್ಲ, ಶೂನ್ಯ. ಬಜೆಟ್ ಮಂಡನೆ ಆದಾಗ ಕೇಂದ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ರು ಒಂದು ಬಟ್ಟೆ ಅಂಗಡಿಯ ಉದ್ಘಾಟನೆ ಮಾಡಿ ಹೊರಗೆ ಬರುವಾಗ ಪತ್ರಕರ್ತರು ಕೇಳ್ತಾರೆ ಬಜೆಟ್ ಹೇಗಿದೆ ಅಂತ. ಅವಾಗ ನಳಿನ್ ಕುಮಾರ್ ಹೇಳ್ತಾರೆ ನೀರಸ ಬಜೆಟ್ ಅಂತ. ಅವ್ರು ಇದ್ದದ್ದು ಮಂಗಳೂರಲ್ಲಿ, ಬಜೆಟ್ಗೆ ಅಟೆಂಡ್ ಆಗಿಲ್ಲ. ಅಂತಹ ಲೋಕಸಭಾ ಸದಸ್ಯ ಕಳಿಸ್ಬೇಕೆ? ಇವತ್ತು ಜನಾರ್ದನ್ ಪೂಜಾರಿ ಅವರು ಒಬ್ಬ ಉದಾಸೀನ ಮಾಡ್ತಕ್ಕಂಥ ಲೋಕಸಭಾ ಆಗಿರಲಿಲ್ಲ, ಒಬ್ಬ ಕ್ರಿಯಾಶೀಲ ಲೋಕಸಭಾ ಸದಸ್ಯರಾಗಿದ್ದು. ಅವರು ಮಂತ್ರಿಗಳಾಗಿ, ಅದು ಹಣಕಾಸಿನ ಮಂತ್ರಿಯಾಗಿ, ಅದು ಬ್ಯಾಂಕಿನ ಮಂತ್ರಿಯಾಗಿ ಬಡವರ ಬಗ್ಗೆ ಕಾಳಜಿನ ಇಟ್ಕೊಂಡು ರಾತ್ರಿ ಹಗಲು ಇಡೀ ಕನ್ಯಾಕುಮಾರಿ ಹಿಮಾಲಯವರೆಗೆ ಅದು ಸಾಕಷ್ಟು ಕೆಲಸ ಮಾಡತಕ್ಕಂಥ ಒಬ್ಬ ಜನಪ್ರಿಯ ಲೋಕಸಭಾ ಕೆಲಸ ಮಾಡಿದವರು, ಜನಪ್ರಿಯ ಮಂತ್ರಿಯಾಗಿ ಕೆಲಸ ಮಾಡಿದವರು. ಕಾರಣಿಕರೇ ನಳಿನ್ ಕುಮಾರ್ ಕಟೀಲ್ರು ಶೂನ್ಯ ಸಂಪಾದನೆ ಮಾಡಿದ್ದಾರೆ. ಅವರು ಬರೀ MP ಆಗಿ ಓಡಾಡಿದ್ದಾರೆ, ಬರೀ ಧಾರ್ಮಿಕ ಸಮಾವೇಶಗಳನ್ನು ಮಾಡ್ತಾ ಇದ್ರು ಅಂತ ಒಂದು ಮಾಹಿತಿ ಇದೆ. ಅವರಿಗೆ ಅಭಿವೃದ್ಧಿಗಿಂತನೂ ಧಾರ್ಮಿಕ ಸಮಾವೇಶ, ಅವ್ರಿಗೆ ಹಿಂದುತ್ವ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ. ಚುನಾವಣೆ ಬಂದಿದೆ, ರಾಷ್ಟ್ರೀಯ ಚುನಾವಣೆ. 10 ವರ್ಷಗಳ ಕಾಲ ಸಾಧನೆ ಬಗ್ಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲ. ಈ ಚುನಾವಣೆ ಅವ್ರು ಏನು ಹೇಳಬೇಕು? 10 ವರ್ಷ UPA ಸರ್ಕಾರ ನಡೆಸಿದ್ದೀವಿ, ನಮ್ಮ ಗಡಿ ಭದ್ರವಾಗಿದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಹಣದ ಮೌಲ್ಯ ಕುಸಿದ ಹೇಳಬೇಕು. ಅದು ಯಾವುದನ್ನು ಹೇಳ್ತಾ ಇಲ್ಲ. 4 ಬಾರಿ ಸಂಸದರಾಗಿದ್ದರು, ತಮ್ಮ ಸಾಧನೆ ಏನು ಅಂತ ಹೇಳಬೇಕು. ಅದು ಯಾವುದನ್ನು ಹೇಳಿದೆ ನಳಿನ್ ಕುಮಾರ್ ಏನೂ ಸಾಧನೆ ಮಾಡಿಲ್ಲ. 5 ಮಂತ್ರಿಗಳು ಕೇಂದ್ರದಿಂದ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ? 10 ವರ್ಷಗಳಲ್ಲಿ ಎಲ್ಲ ರಂಗದಲ್ಲಿ ವಿಫಲವಾದ UPA ಸರ್ಕಾರ ಬೇರೆ ಯಾವ ಅಭಿವೃದ್ಧಿಯ ಸಂಗತಿ ಹೇಳಲಿಕ್ಕೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತು ಸಂಸದರು ಏನು ಮಾಡಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಸರ್ಕಾರ ಯಾವ್ದಿತ್ತು ಕೇಂದ್ರದ 10 ವರ್ಷ?
10 ವರ್ಷ UPA ಸರ್ಕಾರ ಭ್ರಷ್ಟಾಚಾರ ಮುಳುಗಿತ್ತು. ಸಾಕಷ್ಟು ಸಾಧನೆಗಳು ಮಾಡಿದೆ. ಹೇಳ್ಬೇಕಂತಂದ್ರೆ ಅಲ್ಲ, ಹಗರಣಗಳು ಸಾಧ್ಯ. ಮಾಹಿತಿ ಹಕ್ಕು ಏನಾದರೂ ಭ್ರಷ್ಟಾಚಾರ ಹೊರಗೆ ಬಂದಿದ್ರೆ ಅದು ಕೇಂದ್ರ ಸರ್ಕಾರದ ಮಾಹಿತಿ ಸ್ಪೆಕ್ಟ್ರಮ್, ಕೋಲ್ಗೇಟ್ ಮಾಹಿತಿ ಹಕ್ಕುಗಳಿಂದ ಬಂದಿರತಕ್ಕಂಥದ್ದು. ಈಗ ಹೇಳಲಿಕ್ಕೆ ಹೇಳ್ಬೋದು. ನಮಗೆ ಒಂದು ಹೇಳ್ತೀನಿ, ಮನಮೋಹನ್ ಸಿಂಗ್ ಅಂತ ಅವರು ಒಬ್ಬ ಪ್ರಾಮಾಣಿಕ ಆರ್ಥಿಕವಾಗಿ ನಾಲೆಜ್ ಇರ್ತಕ್ಕಂಥ ಒಬ್ಬ, ಅವನು ಅಪ್ರಮಾಣಿಕ ಖಂಡಿತ ಅಲ್ಲ. ಯಾರು ಏನೂ ಆಗಿಲ್ಲ. ಇದು ಬಿಜೆಪಿ ಅಪಪ್ರಚಾರದಿಂದ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹೊರತು ಕೇಂದ್ರ ಸರ್ಕಾರ ಮಾಹಿತಿ ಹಕ್ಕುಗಳು ತಂದಿರತಕ್ಕಂಥದ್ದು. ಇವತ್ತು ಆಹಾರದ ಭದ್ರತಾ ಕಾಯ್ದೆಯನ್ನು ತಂದಿದ್ದಾರೆ ಮತ್ತು ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದು ರಾಷ್ಟ್ರಾದ್ಯಂತ ಸಾಕಷ್ಟು ಬಡವರಿಗೆ ಸ್ವಾಭಿಮಾನ ಬದುಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇವತ್ತು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಸಾಕಷ್ಟು ಕಾರ್ಯಕ್ರಮಗಳು ದೇಶದ ಮುಂದೆ ತಂದಿರ್ತಕ್ಕಂಥ ಕೆಲಸವನ್ನು UPA ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಅಲ್ಲ, ಅದರಷ್ಟೇ ಹಗರಣಗಳಿದಾವಲ್ಲ. ಯಾವುದೇ ಹಗರಣಗಳು ನೋಡಿ, ಇವರು ಸರ್ಕಾರ ಇದ್ದಾಗ ಇರ್ತಕ್ಕಂಥ ಹಗರಣಗಳಿಂದ ಏನು ಅಪಪ್ರಚಾರದ ಹಗರಣ ಹೊರತು ಬೇರೆ ಬೋಪರ್ಸ್ನ ಬಗ್ಗೆ ಹೇಳ್ತಿದ್ರು. ಕಡೆಗೆ ಅದು ಏನು ಇಲ್ಲ ಅಂತ ಆಯ್ತು. ಬೋಪರ್ಸ್ ಹಗರಣದ ಬಗ್ಗೆ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸ್ತಾ ಕೆಲಸ ಆಯಿತು. ಆದರೆ ಕಡೆಗೆ ಅದು ಏನು ಇಲ್ಲ ಅಂತಾಯಿತು. ಆ ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಾರೆ ಹೊರತು ಕಾಂಗ್ರೆಸ್ಸು ಒಂದು ಜನಸಾಮಾನ್ಯರ ಬಡವರ ದುರ್ಬಲರ ಪರವಾಗಿ ಯಥಾವತ್ತಾಗಿ ಯಾವತ್ತೂ ಕೆಲಸ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷ. ಯಾದವ್ ಶೆಟ್ರೆ, ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಕ್ಯಾಂಡಿಡೇಟ್ ಆಗ್ತದೆ. ತೃತೀಯ ರಂಗ ಅಂತ ಬರುತ್ತೆ, ಅದು ಆಕಾಶದಲ್ಲಿ ಎಲ್ಲ ಒಡೆದು ಹೋಗುತ್ತೆ. ಸೊ ನಿಮ್ಗೆ ಯಾವ ಒಂದು ಕಾನ್ಫರೆನ್ಸ್ ಮೇಲೆ ಚುನಾವಣೆ ಹೋಗ್ತಾ ಇದ್ರೆ ಅಂತ ನಿಮ್ಗೆ ಅಜೆಂಡಾ ಏನು ಗೊತ್ತಾಗ್ತದೆ ನೋಡಿ. UPA 1ನೇ ಸರ್ಕಾರ, ಪ್ರಥಮ ಸರ್ಕಾರ ಕಮ್ಯುನಿಸ್ಟ್ ಪಕ್ಷದ ಬೆಂಬಲದಿಂದ ಕೇಂದ್ರದಲ್ಲಿ ಅಧಿಕಾರ ನಡೆಯಿತು. ಆ ಸಂದರ್ಭದಲ್ಲಿ UPA 1ನೇ ಸರ್ಕಾರಕ್ಕೆ ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪ ಇರಲಿಲ್ಲ. UPA 1ನೇ ಸರ್ಕಾರದಲ್ಲಿ ಮಾಹಿತಿ ಹಕ್ಕು, ಉದ್ಯೋಗ ಖಾತರಿ ಯೋಜನೆ, ಅರಣ್ಯ ಹಕ್ಕು ಕಾಯ್ದೆ ಅದು UPA 1ನೇ ಸರ್ಕಾರದಲ್ಲಿ ಬಂದದ್ದು. ಒಂದನೇ ಸರ್ಕಾರದಲ್ಲಿ ಗೊತ್ತಾಗ್ತಾ ಇರೋದು ನಿಮಗೆ ಗೊತ್ತಿಲ್ಲ. UPA 1 UPA 2 ನಲ್ಲಿ ಬಂದಿದೆ. ಮತ್ತೆ ಹೇಳಿ. ಈಗ UPA 2ನೇ ಸರ್ಕಾರ ಕೇಂದ್ರದಲ್ಲಿ ಅದು 2G ಸ್ಪೆಕ್ಟ್ರಮ್ ಇರಲಿ, ಕಲ್ಲಿದ್ದಲು ಹಗರಣ ಇರಲಿ, ಇಂಥ ಅನೇಕ ಹಗರಣದಿಂದ ಆರೋಪ ಎದುರು ಮಾಡಿದೆ. ಇವತ್ತು ನಾವು ಹೇಳೋದು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPM ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದು ಕಾರ್ಮಿಕರ ಪ್ರಶ್ನೆ ಇರಲಿ, ರೈತರ ಪ್ರಶ್ನೆ ಇರಲಿ, ದಲಿತ ಸಮುದಾಯದ ಪ್ರಶ್ನೆ ಇರಲಿ, ಎಲ್ಲ ಸಮುದಾಯದ ಪ್ರಶ್ನೆಗಳನ್ನು ಇಟ್ಟು ಭಾಳಷ್ಟು ಹೋರಾಟ ಮಾಡಿದೆ, ಜನ ಗುರುತಿಸಿದ್ದಾರೆ. ಇವತ್ತು ನಾವು ಹೇಳೋದು, ನಳಿನ್ ಕುಮಾರ್ ಕಟೀಲ್ ಇಲ್ಲಿ MP ಆಗಿದ್ದಾರೆ ನಿಜ. ಆದರೆ ಒಂದು ನಿಮಿಷ ದಯವಿಟ್ಟು ಕೇಳಿ. ನಳಿನ್ ಕುಮಾರ್ ಕಟೀಲ್ ಅವರು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿದ್ದು 5 ವರ್ಷದ ಹಿಂದೆ ಈ ಜಿಲ್ಲೆಯ ಯುವಕರನ್ನು ಕೋಮುವಾದದ ಆಧಾರದಲ್ಲಿ ಕೆರಳಿಸಿ ಸಂಸದರಾಗಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಸದರಾಗಲಿಲ್ಲ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಯಾವುದೇ ರೀತಿಯ ಜನರ ಸಮಸ್ಯೆಗಳ ಆಧಾರದಲ್ಲಿ ಹೋರಾಟ ಮಾಡಿದ ಹಿನ್ನೆಲೆ ಇಲ್ಲ. ಗಣೇಶ್ ಕಾರ್ಮಿಕರವರೇ, ನಿಮಗೊಂದು ಬಹಿರಂಗವಾದ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನೋಡಿ, ನಿಮ್ಮ ಪಕ್ಷ ಪರ್ಟಿಕ್ಯುಲರ್ ನಳಿನ್ ಕುಮಾರ್ ಕಟೀಲ್ ಕೂಡ ನೀವು ಒಂದು ಇಡೀ ಸಮುದಾಯ, ಪ್ಲೀಸ್ ಕೇಳಿ, ಆಮೇಲೆ ಉತ್ತರ ಕೊಡಿ, ಪ್ಲೀಸ್ ಕೇಳಿ. ನೀವು 5 ವರ್ಷದ ಹಿಂದೆ ಮುಸ್ಲಿಮರು ಲವ್ ಜಿವಾದ್ ಮಾಡ್ತಾರೆ, ಹೊನ್ನಾಣಿಗೆ ಕರೆದುಕೊಂಡು ಮತಾಂತರ ಮಾಡುತ್ತಾನೆ ಅಂತೇಳಿ ಒಂದು ಸಮುದಾಯದ ಮೇಲೆ ಪಾಣೆಮಂಗಳೂರಿನ, ಸಂಬೂರಿನ ಎಲ್ಲ ಕಡೆಯ ಹೆಂಗಸರ ಹೆಸರು ಎತ್ತು ನೀವು ಅವರ ಮೇಲೆ, ಸಮುದಾಯದ ಮೇಲೆ ಅಪಪ್ರಚಾರ ಮಾಡಿದ್ರಿ ವಿದ್ ನಳಿನ್ ಕುಮಾರ್ ಕೂಡ. ಆದರೆ ನೀವು ಹೇಳಿದ ಎಲ್ಲ ಹೆಂಗಸರು ಕೂಡ ಒಬ್ಬ ಮೋಹನ್ ಕುಮಾರ್ ಎನ್ನುವ ಶಿಕ್ಷಕ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ನಿಮಗೆ ಪ್ರಾಮಾಣಿಕತೆ ಇದ್ದರೆ ಮುಸ್ಲಿಂ ಸಮುದಾಯದ ಮೇಲೆ ಕ್ಷಮೆ ಕೇಳಿ, ನೀವು ಕ್ಷಮೆ ಕೇಳಬೇಕಾಗಿದೆ. ನಿಮಗೆ ಪ್ರಾಮಾಣಿಕತೆ ಕ್ಷಮೆ ಕೇಳಬೇಕಾಗಿದೆ. ಒಂದು ಕ್ಷಮೆ ಕೇಳಿ ಉತ್ತರ ಕೊಡಿ. ಒಂದು ನಿಮಿಷ. ಆಮ್ ಆದ್ಮಿ ಪಕ್ಷ ಉತ್ತರ ಕೊಡಿ. ಯಾವ ಐಡಿಯಾಲಜಿ ಮೇಲೆ ಹೋಗ್ತಾ ಇದೆ ಅಂತ ನೀವು ಲೆಫ್ಟ್ ರೈಟ್ ಒಂದು ಕನ್ಫ್ಯೂಸ್ ಇದೆ. ಮತ್ತೊಂದು ಕಡೆ ನೀವು ಕಾಂಗ್ರೆಸ್ ಸಹಾಯ ಮಾಡ್ತಾ ಇದ್ರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಈ ದೇಶದಲ್ಲಿ
ಕೋಮು ದ್ವೇಷ ಹಚ್ಚಿ ಒಂದು ಪಾರ್ಟಿಯನ್ನ ಇನ್ನೊಂದು ಪಾರ್ಟಿಗೆ ವೋಟ್ ತಗೊಳ್ಳೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಮಂಗಳೂರಿನಂತಹ ಶಾಂತಿಪ್ರಿಯ ಊರಿನಲ್ಲಿ ಕೋಮು ದ್ವೇಷ ಉರಿಯೋ ಹಾಗೆ ಮಾಡ್ತಾರೆ. ಎಲ್ಲರೂ ಕೈ ಜೋಡಿಸಿದ್ದಾರೆ, ಎಲ್ಲರೂ ಕೈ ಜೋಡಿಸಿದ್ದಾರೆ. ನಾವಿಲ್ಲ ಅದರಲ್ಲಿ. ನಾವು 1 ವರ್ಷದಿಂದ ಬಂದಿರೋರು. ನಾವು ಇವರಿಬ್ಬರಿಗೂ ವೋಟ್ ಹಾಕ್ತಾನೆ ಇದ್ವಿ, ಬಾರಿ ಬಾರಿ ಚೇಂಜ್ ಮಾಡ್ತಾ, ಇವ್ರು ಒಳ್ಳೆಯವರು ಅವ್ರು ಒಳ್ಳೆಯವರು ಅಂತ. ಆದರೆ ಇವರು ನಮ್ಮ ಒಂದು ನಂಬಿಕೆಗೆ ವಿರೋಧವಾಗಿ ನಡ್ಕೊಂಡಿದ್ದಾರೆ. ನಂಬರ್ 1 ಸ್ವಾಮಿ, ಇಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಕೇಳಿ. ಇಲ್ಲಿರ್ತಕ್ಕಂಥ 1987 ಬೊಫೋರ್ಸ್, 1992 ಹರ್ಷದ್ ಮೆಹ್ತಾ 5,000 ಕೋಟಿ ರೂಪಾಯಿ, 1996 ಶುಕ್ರಾಮ್ ಟೆಲಿಕಾಂ ಹಗರಣ, ಬಿಹಾರ ಮೇವು ಹಗರಣ 950 ಕೋಟಿ ರೂಪಾಯಿ, 2002 ತೆಲಗಿ ಸ್ಟಾಂಪ್ ಹಗರಣ, 2003 ಹುಡ್ಕೋ ಹಗರಣ 12,600 ಕೋಟಿ ರೂಪಾಯಿ, 2008 ಸತ್ಯಂ ಕಂಪ್ಯೂಟರ್ಸ್, 2009 ಮಧುಖೋಡ, 2010 2G, 2010 1,76,000 ಕೋಟಿ ರೂಪಾಯಿ ಹಗರಣಗಳು, 2011 ಸರ್ವಿಸ್ ಬ್ಯಾಂಕ್. ಅಲ್ಲ ಸೋಮನಾಥ್ ಭಾರತಿ ಎಲ್ಲಿ ಬಿಟ್ರೆ ಬಿನ್ನಿ ರಿಜನ್ ಮಾಡೋದ್ರಲ್ಲ, ಬಿನ್ನಿ ಏನ್ ಮಾಡಿದ್ರಿ ಸ್ವಾಮಿ? ನೀವು 66 ವರ್ಷಗಳಿಂದ ನಡೆದಿರ್ತಕ್ಕಂಥ ಹಗರಣಗಳನ್ನು ಮರೆತು ಬಿಟ್ರಿ. 49 ದಿವಸ ಕೆಲಸ ಮಾಡಿರ್ತಕ್ಕಂಥ ಶಿಶುವಿನ ಬಗ್ಗೆ ಬಹಳ ನಿಮಗೆ ಚಿಂತೆ ಆಗ್ತಾ ಇದೆ. ನಾವು ಬಂದಿದ್ದು 49 ದಿವಸ ಸ್ವಾಮಿ. ನಿಮ್ ಕೈಯಾಗ ಅಧಿಕಾರ ಕೊಟ್ಟಿದ್ರಲ್ಲ ಸ್ವಾಮಿ, ಕೇಳಿ. ಅಲ್ಲ ಕೊಟ್ಟ ಕೂದ್ರೆ ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ. ಅದೇ ಟೈಮ್ನಲ್ಲಿ ಬಿಜೆಪಿ ಗೌರ್ಮೆಂಟ್ ರಾಜಸ್ಥಾನದಲ್ಲಿ ಬಂತು, ಮಧ್ಯಪ್ರದೇಶದಲ್ಲಿ ಬಂತು, ಕಾಂಗ್ರೆಸ್ನವ್ರ ಸರ್ಕಾರ ಬಂತು. ಏನ್ ಮಾಡಿದ್ದಾರೆ ಕೇಳಿ ಸ್ವಾಮಿ 49 ದಿವಸದಲ್ಲಿ? ಹೇಳಿ ನೋಡೋಣ. ಅವ್ರು ಮಾಡಿರ್ತಕ್ಕಂಥದ್ರ ಬಗ್ಗೆ ನಿಮ್ಮಿಂದ ಒಂದಾದ್ರೂ ಕ್ವಶನ್ ಹೋಗಿದೆಯಾ? ಕೇಳಿ. ಲೆಟ್ ದೆಮ್ ಟೆಲ್ ವಾಟ್ ಈಸ್ ದಟ್ ದೇ ಹ್ಯಾವ್ ಡನ್. ನಥಿಂಗ್. ದೇ ಆರ್ ಸಿಂಪ್ಲಿ ಟೆಲಿಂಗ್. ಸಣ್ಣ ಮಕ್ಕಳಿಗೆ ನೀವು ತೊಂದರೆ ಕೊಡೋದಕ್ಕೆ ದೊಡ್ಡಣ್ಣಗಳು ಒಟ್ಟಾಗಿದ್ದಾರೆ. ದೊಡ್ಡಣ್ಣಗಳು ಅವರು ಮೀಡಿಯಾದಲ್ಲಿ ಈ ವಿಷಯಗಳನ್ನ ಪ್ಲಾಂಟ್ ಮಾಡ್ತಾರೆ, ನಮ್ಮನ್ನ ಅವರು ತೊಂದರೆ ಕೊಡೋದಕ್ಕೆ ನೋಡ್ತಾರೆ. ಬಟ್ ವಿ ಹ್ಯಾವ್ ನಾಟ್ ಡನ್ ಎನಿ ಭ್ರಷ್ಟಾಚಾರ ಸರ್. ನೀವು ಮಾತಾಡ್ತಾ ಇರೋ ಹಾಗೆ ನೀವು ಥ್ರೆಟ್ ಆಗಿದ್ರಿ ಅಂತ ಬಿಜೆಪಿ ಕಾಂಗ್ರೆಸ್ಗೆ. ಸ್ವಾಮಿ, ಬಿಜೆಪಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಥ್ರೆಟ್ ಆಗ್ಬಿಟ್ಟಿದ್ರಿ. Certainly sir, they are not following the rules and regulations which they have framed. ಅಲ್ಲ ಸ್ವಾಮಿ, ಅಲ್ಲ ನಿಮ್ ಕೈಗೆ ಅಧಿಕಾರ ಕೊಟ್ಟಿದ್ರಲ್ಲ, ಓಡಾಕ್ ಹೋದ್ರಿ? ನಾವು ಓಡ್ ಹೋಗಿದ್ದಲ್ಲ. ಅವರು ಇಷ್ಟು ತಿಳ್ಕೊಳ್ಳಿ, ಅವರಿಬ್ರು ಒಟ್ಟು ಸೇರ್ತಾರೆ. ಯಾವಾಗ ಸೇರ್ಕೊಂಡ್ರಿ ನೀವು ಭ್ರಷ್ಟ ಜೊತೆ? ನೀವೇನ್ ಹೇಳಿದ್ರೆ ಕಾಂಗ್ರೆಸ್ ಭ್ರಷ್ಟ ಅಂತ ಹೇಳಿದ್ರೆ ಅವ್ರ ಜೊತೆ ಸಪೋರ್ಟ್ ತಗೊಂಡ್ರಿ. ಅವರಿಗೆ ನಾವು ಏನ್ ಮಾಡಿದ್ವಿ? 42 ಓಟು 26 ಓಟಿಗೆ ಸರ್ಕಾರ ಮಾಡೋದಂತ ಹೇಳ್ಬೋದಿತ್ತಲ್ಲ ನೀವು. ಯಾಕೆ ಬಿಜೆಪಿ ಕಾಂಗ್ರೆಸ್ ಯಾಕೆ ಒಟ್ಟಿಗೆ ಸೇರಿದ್ರು? ನೀವ್ ಯಾಕೆ ಸೇರಿದ್ರಿ? ಡೆಲ್ಲಿನಲ್ಲಿ ನೀವ್ ಯಾಕೆ ಸೇರಿದ್ರಿ? ಅವ್ರು ಸೇರ್ಬೋದು, ನಾವು ಸೇರ್ಬಾರ್ದಾ? ಅಂದ್ರೆ ಅವ್ರು ಸೇರ್ತಾರೆ, ನಾವು ಸೇರ್ತೀರಾ? ಅಲ್ಲ ನಾನು ಹೇಳೋದು ಹೇಳ್ಬೇಡಿ. ನೀವು ಕ್ಲೀನ್ ಮಾಡಕ್ ಹೊರಟವ್ರು. ಹೌದು. ಅಲ್ಲ ಕ್ಲೀನ್ ಮಾಡೋರ್ ಜೊತೆ ಸೇರ್ಕೋಬೇಕಲ್ಲ ನೀವು. ಕ್ಲೀನ್ ಮಾಡಕ್ ಹೊರಟಾಗ ನಾವು ಏನೊಂದು ರೆಫರೆಂಡಮ್ ಅಂತ ಮಾಡಿದಾಗ ನಮಗೆ ಇಷ್ಟ ಇಲ್ಲದೆ ಇದ್ರು ಜನ ಏನು ಹೇಳಿದ್ರು? ಕಾಂಪ್ರಮೈಸ್ ಅನ್ನೋದು ಇಲ್ಲ. ವಿಧಾನಸಭೆಯಲ್ಲಿ ಏನ್ ಕ್ವಶನ್ ಏನ್ ಹೇಳಿದ್ರು ಕೇಜ್ರಿವಾಲ್? ಹಿ ಟೋಲ್ಡ್ ಯಾರಿಗೆ ಇಷ್ಟ ಇದೆ ಅವರು ಕೇಜ್ರಿವಾಲ್ಗೆ ಪಕ್ಷಕ್ಕೆ ವೋಟ್ ಕೊಡಿ ಅಂತ ಕೇಳಿದ್ರು. ಅವಾಗ ಕಾಂಗ್ರೆಸ್ ಹೇಳಿದ್ರು. ಒಂದ್ ನಿಮಿಷ 4 ಜನ ಅಭ್ಯರ್ಥಿಗಳು ಮತ್ತೆ ಅಭ್ಯರ್ಥಿಗಳ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಬಹುಮುಖ್ಯವಾಗಿ ರಾಷ್ಟ್ರೀಯ ಸಮಸ್ಯೆಗಳು ಹಾಗೆ ಸ್ಥಳೀಯ ಸಮಸ್ಯೆಗಳು, ಎರಡೂ ಸಮಸ್ಯೆಗಳು ಇಟ್ಕೊಂಡು ಆಯಾ ಪಕ್ಷಗಳು ಜನರ ಬಳಿಗೆ ಹೋಗ್ತಾ ಇದ್ದಾವೆ. ಈಗ ಇನ್ನೂ ಪ್ರಮುಖ ಕೆಲವು ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದು ನಿಡ್ಡೋಡಿ ವಿಷ್ಣು ವಿದ್ಯುತ್ ಸ್ಥಾವರ ಇರ್ಬೋದು, ನೇತ್ರಾವತಿ ಇರ್ಬೋದು, ಸ್ಥಳೀಯವಾದಂಥ ನೆಮ್ಮದಿಯ ವಿಚಾರ ಇರ್ಬೋದು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ. ಹಾಗೆ ಇಲ್ಲಿ ವಿವಿಧ ಪಕ್ಷಗಳ ಕಾರ್ಯಕರ್ತರಿದ್ದಾರೆ, ಸಾರ್ವಜನಿಕರಿದ್ದಾರೆ, ನಾಗರಿಕರಿದ್ದಾರೆ. ಅವರು ಕೂಡ ಈ ಅಭ್ಯರ್ಥಿಗಳಿಗೆ ಪ್ರತಿನಿಧಿಗಳಿಗೆ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಿಂತ ಮೊದಲು ಒಂದು ಬ್ರೇಕ್. ವೀರಪ್ಪ ಇಲ್ಲಿ ನಾನು ನೀರು ಕೊಡ್ತೀನಿ ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಪೂಜಾರಿ ನೀರು ಕೊಡಲ್ಲ, ಅದು ಏನಾಗುತ್ತೆ? ಅಲ್ಲಿ ಇವರ ಪಕ್ಷದ ಅಧ್ಯಕ್ಷರು, ಇವರ ಪಕ್ಷದ ಮುಖಂಡರು ಅವರು ಹೇಳ್ಬೇಕು. ಅವ್ರು ಯಾಕೆ ಹೇಳ್ತಾ ಇಲ್ಲ? ಬಹುಶಃ ನಮ್ಮನ್ನ ಯಾಕೆ ತೋರಿಸ್ತಾರೆ? ದಾಖಲೆಯೊಂದಿಗೆ ಹೇಳ್ತೀನಿ ಬೇಕಾದ್ರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋಸ ಆಗ್ತಾ ಇದೆ. ಎಸ್ ಸರ್.